ಕಾಂಗ್ರೆಸ್ನಲ್ಲಿ ಮತ್ತೆ ಅದಲು ಬದಲು ಮಾತು ಶುರುವಾಗಿದೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರಾ? ಸಿಎಂ ಕುರ್ಚಿ ಬಗ್ಗೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಏನ್ ಹೇಳ್ತಿದ್ದಾರೆ? ಮತ್ತೆ ಅದಲು ಬದಲು ಮಾತು ಕೇಳಿ ಬರ್ತಾ ಇದೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರಾ ಅನ್ನುವಂಥದ್ದಕ್ಕೆ ಯತೀಂದ್ರ ಹೇಳೋದೇನು? ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ರೆ ಸಿದ್ದರಾಮಯ್ಯ ಅವರ 5 ವರ್ಷ ಸಿಎಂ ಇರ್ತಾರೆ ಎನ್ನುವ ಸ್ಫೋಟಕ ಹೇಳಿಕೆಯನ್ನ ಹೊಳೆನರಸೀಪುರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ರೆ ನೈತಿಕವಾಗಿ ಮತ್ತಷ್ಟು ಬಲ ಬರುತ್ತೆ. ಸಿಎಂ ಬಲ ಹೆಚ್ಚಾಗಿ 5 ವರ್ಷ ಗ್ಯಾರಂಟಿ ಮುಂದುವರಿಸ್ತಾರೆ. ಸಿಎಂ ಆಗಿ ಅಡೆತಡೆ ಇಲ್ಲದೆ ಮುಂದುವರಿಸೋದಕ್ಕೆ ಸಾಧ್ಯ ಆಗತ್ತೆ. ಹೆಚ್ಚು ಹೆಚ್ಚು ಬಲ ಕೊಡಿ ಅಂತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಆದ್ರೆ ಸಿದ್ದರಾಮಯ್ಯ 5 ವರ್ಷ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಈಗ ಸಾಕಷ್ಟು ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲೇ ಒಂದಿಷ್ಟು ಪ್ರತಿಕ್ರಿಯೆ ಇದ್ರೆ, ಇನ್ನು ಬಿಜೆಪಿ ಏನ್ ಹೇಳ್ತಾ ಇದೆ ಅಂತ ಗಮನಿಸ್ತಾ ಹೋದ್ರೆ ಯತೀಂದ್ರ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಸಿಎಂ ಸ್ಥಾನದಲ್ಲಿ ಮುಂದುವರಿಯುವುದು ಜನರಿಗೆ ಬೇಕಾಗಿಲ್ಲ, ತಂದೆ ಮೇಲೆ ಯತೀಂದ್ರ ಕುರುಡು ಪ್ರೇಮ ಪ್ರದರ್ಶಿಸಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇದು ಕುಟುಂಬ ರಾಜಕಾರಣ ಅನಿಸುತ್ತೆ. ಇದು ಅವರ ಮಗನಾಗಿ ಅವರು ಈ ತರ ಹೇಳಿಕೆ ಕೊಡಬಾರ್ದು. ಅವರೇನು ಪಾರ್ಟಿಯ ಡಿಸಿಷನ್ ಮೇಕರ್ ಏನಲ್ಲ. ಸಿದ್ದರಾಮಯ್ಯನವ್ರ ಮಗ ಅಷ್ಟೇ. ಈಗ ಎಮ್ ಎಲ್ ಎನೂ ಅಲ್ಲ ಅವರು. ಅದರಿಂದ ಮಗ ಆಗಿ ಅವ್ರ ತಂದೆ ಬಗ್ಗೆ ಕುರುಡು ಪ್ರೇಮವನ್ನ ತೋರಿಸುವಂಥದ್ದು ಸರಿ ಇಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಗೊಂದಲ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. DKಗೆ ಜೆ ಅನ್ನೋ ಒಂದು ಗ್ಯಾಂಗು, ಸಿದ್ದರಾಮಯ್ಯ ಜೆ ಅನ್ನೋ ಒಂದು ಗ್ಯಾಂಗು, ಪರಮೇಶ್ವರ್ ಜೆ ಅನ್ನೋ ಗ್ಯಾಂಗು, ಸತೀಶ್ ಜಾರಕಿಹೊಳಿ ಅವರಿಗೆ ಜೆ ಅನ್ನೋ ಗ್ಯಾಂಗ್ಗಳು ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಗ್ಯಾಂಗ್ಗಳ ಒಡೆದಾಟ ಬಯಲಿಗೆ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.